ಕರ್ನಾಟಕದಲ್ಲಿ ರಾಮ ಮಂದಿರನೂ ಇದೆ, ಶಿವನ ಮಂದಿರನೂ ಇದೆ, ಚಾಮುಂಡೇಶ್ವರಿನೂ ಇದ್ದಾರೆ, ಮಾರಮ್ಮನ ದೇವಸ್ಥಾನನೂ ಇದೆ, ತಿರುಪತಿ ವೆಂಕಟಸ್ವಾಮಿ ದೇವಸ್ಥಾನನೂ ಇದೆ. ಊರಲ್ಲಿ ಬೀದಿನಲ್ಲಿ 4 ದೇವಸ್ಥಾನ ಕಟ್ಟಿದೀವಿ. ಏನು ಭಾವನಾತ್ಮಕವಾಗಿ ವಿಚಾರಗಳನ್ನ ತೆಗೆದುಕೊಂಡು ಹೋಗುವಂತದ್ದಕ್ಕೆ ಜನ ಈಗಾಗಲೇ 2 ಬಾರಿ ಮತ ಹಾಕಿದ್ದಾರೆ. ಮತ್ತೆ ಅದೇ ವಿಚಾರಗಳಿಗೆ ಮತ ಹಾಕೋದು. ಕೇವಲ ಭರವಸೆಗಳಲ್ಲಿ ಸುಳ್ಳು ಆಶ್ವಾಸಗಳನ್ನ ಕೊಟ್ಟು ಇವತ್ತು ಅಧಿಕಾರವನ್ನ ಹಿಡಿದಿದ್ದಾರೆ. ನಾನು ತೆಗೆದುಕೊಂಡಿರ್ತಕ್ಕಂಥ ನೀರಾವರಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸ ಇವತ್ತು ಮಾಡ್ತಾ ಇದ್ದೇನೆ. ನಾನು ನನ್ನ ಕೆಲಸಕ್ಕೆ ಮತ ನೀಡಿ ಅಂತ ಕೇಳ್ತಾ ಇದ್ದೇನೆ. ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಡಿ.ಕೆ. ಸುರೇಶ್ ಅವರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಕ್ಯಾಂಪೇನ್ ನಡುವೆನೇ ಇದೀವಿ. ಹೇಗ್ ನಡೀತಿದೆ ಕ್ಯಾಂಪೇನ್ ನಾವು ಕೂಡ ನೋಡ್ತಾ ಇದೀವಿ. ಅವ್ರ ಆತ್ಮವಿಶ್ವಾಸ ಎಷ್ಟಿದೆ ಮಾತಾಡ್ಸೋಣ. ಸರ್, ತುಂಬಾನೇ ಆತ್ಮವಿಶ್ವಾಸ ಇದೆ. ಈ ಸಲ ನಾನೇ MP ಅನ್ನೋ ತರ. ಸೊ ಹೋದ ಕ್ಷೇತ್ರದಲ್ಲೆಲ್ಲ ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಬೆಂಬಲವನ್ನ ಜನ ಕೊಡ್ತಾ ಇದ್ದಾರೆ. ನಾನು ನನ್ನ ಕೆಲಸಕ್ಕೆ ಕೂಲಿಯನ್ನ ಕೇಳ್ತಾ ಇದ್ದೇನೆ. ನಾನು ನನ್ನ ಕೆಲಸಕ್ಕೆ ಮತ ನೀಡಿ ಅಂತ ಕೇಳ್ತಾ ಇದ್ದೇನೆ. ಈ ಗ್ಯಾರಂಟಿಗಳು ಏನು ಅನುಷ್ಠಾನ ಮಾಡಿದ್ದೇವೆ, ನಮ್ಮ ಸರ್ಕಾರ ಕೊಟ್ಟ ಮಾತನ್ನ ನಡೆಸ್ಕೊಂಡಿದೆ, ಅದಕ್ಕೆ ನನಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಸೊ ಮುಂದಿನ ಯೋಜನೆಗಳ ಬಗ್ಗೆ ಜನರಿಗೆ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಇವತ್ತು ಜನ ಬಹಳ ಹೆಚ್ಚಿನ ವಿಶ್ವಾಸದಿಂದ ಇವತ್ತು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸರ್, ನಿಮ್ದೇ ಕ್ಷೇತ್ರ ಆದ್ರೂ ಕೂಡ ಕೆಲವೊಂದಷ್ಟು ಸವಾಲುಗಳಿರುತ್ತೆ ನಿಮ್ ಕ್ಷೇತ್ರದಲ್ಲಿ. ಕಳೆದ ಬಾರಿ ನೀವೇ MP ಆಗಿದ್ರು ಕೂಡ ಈ ಸಲ ತಾವು ನೋಡಿದ ಮಟ್ಟಿಗೆ ಏನೇನ್ ಆತರ ಚಾಲೆಂಜಸ್ ಇದೆ? ಇವತ್ತೇನು ತೀವ್ರ ಬರಗಾಲವನ್ನ ಎದುರಿಸ್ತಾ ಇದ್ದೀವಿ. ಆ ಬರಗಾಲದಲ್ಲಿ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ನಮಗೆ ಉದ್ಭವ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಉದ್ಭವ ಆಗಿದೆ, ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಉದ್ಭವ ಆಗಿದೆ. ಅದನ್ನ ಸಂಪೂರ್ಣವಾಗಿ ಬಗೆಹರಿಸುವಂತ ಜವಾಬ್ದಾರಿ ಇವತ್ತು ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಿವಾರಣೆ ಮಾಡಬೇಕಾದಂಥದ್ದು. ಜೊತೆಗೆ ಒಂದಷ್ಟು ಗ್ರಾಮೀಣ ಪ್ರದೇಶದಲ್ಲೇ ಬೇರೆ ಸಮಸ್ಯೆಗಳಿದೆ, ಅದನ್ನು ಕೂಡ ಚಾಲೆಂಜ್ ಆಗಿ ತೆಗೆದುಕೊಂಡು ಆದ್ಯತೆಯ ಮೇರೆಗೆ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಮತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ನೀರಾವರಿ ಯೋಜನೆಗಳು ಗ್ರಾಮೀಣ ಪ್ರದೇಶದಲ್ಲಿ ಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸ ಇವತ್ತು ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇವತ್ತು ನನಗೆ ಜನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೊಬ್ಬ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಲಾಸ್ಟ್ ಟೈಮ್ JDS ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ರಿ, ನೀವು ವಿನ್ ಆಗಿದ್ರಿ. ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ. ಸೊ ತಮ್ಮ ಎದುರಾಳಿ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇಲ್ಲಿ ಅವ್ರು ಕೇಳ್ತಾ ಇರೋದು ಮೋದಿ ಸರ್ಕಾರಕ್ಕೆ ಓಟು, ಮೋದಿಯವರ ಸಾಧನೆಗಳಿಗೆ ಓಟ್ ಹಾಕಿ ಅಂತ, ಮೋದಿಯವರ ಗ್ಯಾರಂಟಿಗೆ ಓಟ್ ಹಾಕಿ ಅಂತ. ಆ ಗ್ಯಾರಂಟಿಗಳೆಲ್ಲ ಫೇಲ್ ಆಗಿದೆ. ಆ ಗ್ಯಾರಂಟಿಗಳು ಜನರ ತಲುಪಿಲ್ಲ. ಕೇವಲ ಭರವಸೆಗಳಲ್ಲಿ ಸುಳ್ಳು ಆಶ್ವಾಸಗಳನ್ನ ಕೊಟ್ಟು ಇವತ್ತು ಅಧಿಕಾರವನ್ನ ಹಿಡಿದಿದ್ದಾರೆ. ಇವತ್ತು ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಅವರು ಕೊಟ್ಟಂತ ಎಲ್ಲ ಗ್ಯಾರಂಟಿಗಳು ಕೂಡ, ಎಲ್ಲ ಭರವಸೆಗಳು ಕೂಡ ಇವತ್ತು ಸುಳ್ಳಾಗಿರೋದ್ರಿಂದ ಇವತ್ತು ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ಬೆಂಬಲಿಸಲಿಕ್ಕೆ ಇಡೀ ದೇಶದ ಜನ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಸಲ 26 ಕ್ಷೇತ್ರ ಬಿಜೆಪಿಗೆ ಬಂದಿದ್ದು ಕರ್ನಾಟಕದಲ್ಲಿ. ಈ ಸಲ ಇವತ್ತು ಮೋದಿ ಅವರು ಕೂಡ ಬಂದಿದ್ದಾರೆ, ಸಾಕಷ್ಟು ಕಡೆ ರ್ಯಾಲಿ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲೇ. ಸೊ ಅದ್ರದ್ದು ಒಂದು ಏನಾದ್ರೂ ಇಂಪ್ಯಾಕ್ಟ್ ಆಗಬಹುದು ಅಂತ ಅನ್ಸುತ್ತಾ? ಅವರು ಹಿಂದೆ ಕೂಡ ಬಂದಿದ್ರು, ಇದೇನು ಹೊಸದೇನಲ್ಲ. ಕರ್ನಾಟಕದ ಚುನಾವಣೆ ಬರಬೇಕಾದ್ರೆ ಸುಮಾರು 25-26 ಸಾರಿ ಬಂದಿದ್ರು. ಅವ್ರು ಹೇಳದನ್ನ ಅವ್ರು ಹೇಳ್ತಾರೆ. ಆದ್ರೆ ಜನಕ್ಕೆ ಯಾವ ಸರ್ಕಾರ ಕೆಲಸ ಮಾಡ್ತಾ ಇದೆ, ಯಾವ ಸರ್ಕಾರ ಜನರಿಗೆ ಹತ್ತಿರ ಇದೆ, ಯಾರು ಕಷ್ಟವನ್ನ ನಿವಾರಿಸ್ತಾ ಇದ್ದಾರೆ, ಇದನ್ನ ಗಮನಿಸ್ತಾರೆ. ಸುಳ್ಳು ಭರವಸೆ, ಸುಳ್ಳು ಆಶ್ವಾಸನೆಗಳ ಮುಂದೆ ಜೊತೆಗೆ ಇವತ್ತು ಕೇವಲ ಏನು ಭಾವನಾತ್ಮಕವಾಗಿ ವಿಚಾರಗಳನ್ನ ತೆಗೆದುಕೊಂಡು ಹೋಗುವಂತದ್ದಕ್ಕೆ ಜನ ಈಗಾಗಲೇ 2 ಬಾರಿ ಮತ ಹಾಕಿದ್ದಾರೆ. ಮತ್ತೆ ಅದೇ ವಿಚಾರಗಳಿಗೆ ಮತ ಹಾಕೋದಿಲ್ಲ. ಬಟ್ ಈಗ ಸ್ವಲ್ಪ ಈ ಎಲೆಕ್ಷನ್ ಅಂದ ತಕ್ಷಣ ಮುನ್ನೆಲೆಗೆ ಬರೋದು ರಾಮ ಮಂದಿರದ ಹೆಸರಲ್ಲೇ ಬಿಜೆಪಿ ರಾಜಕೀಯ ಮಾಡ್ತಿದೆ. ಸೊ ಗೆಲುವಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹಾಗನ್ಸುತ್ತಾ? ಕರ್ನಾಟಕದಲ್ಲಿ ರಾಮ ಮಂದಿರನೂ ಇದೆ, ಶಿವನ ಮಂದಿರನೂ ಇದೆ, ಚಾಮುಂಡೇಶ್ವರಿನೂ ಇದ್ದಾರೆ, ಮಾರಮ್ಮನ ದೇವಸ್ಥಾನನೂ ಇದೆ, ತಿರುಪತಿ ವೆಂಕಟಸ್ವಾಮಿ ದೇವಸ್ಥಾನನೂ ಇದೆ. ಊರಲ್ಲಿ ಬೀದಿನಲ್ಲಿ 4 ದೇವಸ್ಥಾನ ಕಟ್ಟಿದೀವಿ. ಜನ ಅವರದೇ ಆದಂತ ನಂಬಿಕೆಗಳನ್ನ ಇಟ್ಕೊಂಡಿದ್ದಾರೆ. ನಾವು ಎಲ್ಲ ದೇವರುಗಳನ್ನ, ಎಲ್ಲ ಸಂಸ್ಕೃತಿಯನ್ನ ಕರ್ನಾಟಕದವರು ಬಹಳ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ಇದು ನಮ್ಮ ಸಂಸ್ಕೃತಿ. ಆ ಸಂಸ್ಕೃತಿಯ ಪಾಠವನ್ನ ಬಿಜೆಪಿಯ ನಾಯಕರುಗಳಿಂದ ಕರ್ನಾಟಕದ ಜನ ಕಲಿಯುವಂತ ಅವಶ್ಯಕತೆ ಇಲ್ಲ. ಸರ್, ಈಗ ನಿಮ್ಮ ಕ್ಷೇತ್ರದ ಗೆಲುವು ಬಗ್ಗೆ ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲಬಹುದು? ಕನಿಷ್ಠ 15 ಸ್ಥಾನಗಳನ್ನ, ಹೆಚ್ಚಿಗೆ ಸ್ಥಾನಗಳನ್ನ ಗೆಲ್ತೇವೆ.